ಹಲೋ ನಮಸ್ಕಾರ. ಇದು ವೀಕೆಂಡ್ ಬೀ ಕೀಪಿಂಗ್ ನೋಡಿ. ನಾವು 2024ರಲ್ಲಿ ಈಗ ಈ ವರ್ಷ ನಮಗೆ ಸ್ವಲ್ಪ ರೋಗ ಎಲ್ಲ ಬಂದ ಕಾರಣ ಕುಟುಂಬಗಳ ಸಂಖ್ಯೆ ತುಂಬ ಕಡಿಮೆ ಇದೆ. ಒಂದು 4-5 ಕುಟುಂಬ ಇದೆ ಅಷ್ಟೇ ನಮ್ಮ ಹತ್ರ. ಈಗ ಇನ್ನೊಂದು ಸಲ ಪಾಲು ಮಾಡಲಿಕ್ಕಿದೆ, ಈಗ ಅದು ಡಬ್ಬಲ್ ಆಗ್ತದೆ. ಮತ್ತು ನಮ್ಮ ಹತ್ರ ಕುಟುಂಬಗಳು ಕಡಿಮೆ ಇದೆ ಅಂತ ಆಗುವಾಗ ಸ್ವಲ್ಪ ಬೈಟ್ ಹೌಸ್ಗಳನ್ನು ಇಟ್ಟರೆ ನಮಗೆ ಕುಟುಂಬಗಳು ಬಂದು ಕೂತ್ಕೊಳ್ತದೆ. ನೋಡಿ, ಮೊದಲೆಲ್ಲ ನಾವು ಸುಬ್ರಹ್ಮಣ್ಯ ಷಷ್ಠಿ ಟೈಮಲ್ಲಿ ಖಾಲಿ ಪೆಟ್ಟಿಗೆ ಇಟ್ಟರೆ ಕುಟುಂಬಗಳು ಕೂರ್ತವೆ ಅಂತ ಒಂದು ಹಿಂದಿನ ಕಾಲದಿಂದಲೇ ಒಂದು ನಂಬಿಕೆ ಇದೆ. ನೋಡಿ, ಇದು ತಾನಾಗೆ ಬಂದ ಕುಟುಂಬ, ಈಗ ಸದ್ಯ ಬಂದು ಕೂತಂಥ ಕುಟುಂಬ. ನೋಡುವ ಒಳಗೆ ಹೇಗಿದೆ ಅಂತ. ಡೇ ಟೈಮ್ ಅಂದರೆ ನಾವು ಯೂಸ್ ಮಾಡಿರುವಂತಹ ಬಾಕ್ಸ್ಗಳಿಗೆ ಜೇನುಹುಳುಗಳು ಬೇಗ ಅಟ್ರ್ಯಾಕ್ಟ್ ಆಗ್ತವೆ. ಅಂದರೆ ಒಂದು ಸಲ ಆಲ್ರೆಡಿ ಕುಟುಂಬಗಳು ಇದ್ದಂಥ ಬಾಕ್ಸ್ನಲ್ಲಿ ಅವುಗಳ ಸ್ಮೆಲ್ ಇರುವ ಕಾರಣ ಅದು ಬೇಗ ಬಂದು ಕೂತ್ಕೊಳ್ತವೆ. ನಮ್ಮ ಸ್ಟ್ಯಾಂಡ್ಗಳಲ್ಲೇ ಇಟ್ಟರೆ ಸಾಕಾಗ್ತದೆ. ಮುಚ್ಚಳದಲ್ಲೇ ಕೂತಿದೆ. ಚೆನ್ನಾಗಿದೆ ಕುಟುಂಬ, ಪೂರ್ತಿ ಫುಲ್ ಬ್ರೂಡ್ ಮಾಡಿದೆ. ಆಮೇಲೆ ನೋಡಿ, ಈ ಬಾಕ್ಸ್ಗಳನ್ನು ಇಡುವಾಗ ಎಲ್ಲದಕ್ಕೂ ಕೃತಕ ಏರಿ ಕೊಟ್ಟೆ ಇಡುವುದು ಒಳ್ಳೆಯದು. ಸೈಡು ಫ್ರೇಮು ಅರ್ಜೆಂಟಿಗೆ ಇಟ್ಟದಷ್ಟೇ. ಎಲ್ಲದಕ್ಕೂ ಕೃತಕ ಏರಿಯನ್ನು ನಾವು ಕೊಟ್ಟೆ ಇಟ್ಟುಬಿಟ್ರೆ ಆಮೇಲೆ ಏರಿ ಅಡ್ಡದಿಡ್ಡಿ ಕಟ್ತವೆ ಅಂತ ಹೆದರಿಕಿಲ್ಲ. ಇದೀಗ ಮುಚ್ಚಳದಲ್ಲಿ ಕೂತರು ಕೂಡ ನಮಗೆ ದೊಡ್ಡ ಸಮಸ್ಯೆ ಇಲ್ಲ. ಇದನ್ನು ಏನು ಮಾಡಬೇಕಂದ್ರೆ ಹೀಗೆ ಬಿಟ್ಟುಬಿಡಬೇಕು. ಅಂದರೆ ಇಲ್ಲಿ ಆದಮೇಲೆ ಜೇನುನೊಣಗಳು ಕೆಳಗೆ ಇಳಿತವೆ. ಆಮೇಲೆ ರಾಣಿ ಕೆಳಗೆ ಮೊಟ್ಟೆ ಇಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ರಾಣಿ ಕೆಳಗೆ ಮೊಟ್ಟೆ ಇಡಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಆಮೇಲೆ ಅಲ್ಲೇ ಮೊಟ್ಟೆ ಇಡಲಿಕ್ಕೆ ಈ ಏರಿಗಳನ್ನು ಆಮೇಲೆ ಕಟ್ ಮಾಡಿ ನಾವು ಸೂಪರಿಗೆ ಕೊಡ್ಬೋದು. ಈಗ ಇದನ್ನು ಅರ್ಜೆಂಟಿನಲ್ಲಿ ತೆಗೆದು ನಾವು ಬ್ರೂಡಿಗೆಲ್ಲ ಕೊಡುವಂಥ ಅಗತ್ಯ ಇಲ್ಲ. ಇಂಥ 8 ಫ್ರೇಮ್ನ ಬಾಕ್ಸ್ನ ಮುಚ್ಚಳದಲ್ಲಿ ಸ್ವಲ್ಪ ಸ್ಪೇಸ್ ಇರುವ ಕಾರಣ ಕೆಲವೊಮ್ಮೆ ಹೀಗೆ ಸ್ವಲ್ಪ ಸಣ್ಣ ಕುಟುಂಬ ಆದರೆ ಮುಚ್ಚಳದಲ್ಲಿ ಬಂದು ಕೂತ್ಕೊಳ್ತದೆ ಕೆಲವೊಮ್ಮೆ. ನೋಡಿ, ಇದು ಕುಟುಂಬ ಚೆನ್ನಾಗಿ ಕಾಣ್ತಾ ಇದೆ. ಇನ್ನೊಂದು 2 ತಿಂಗಳಾಗುವಾಗ ಬ್ರೂಡ್ನಲ್ಲಿ ಪೂರ್ತಿ ಏರಿಗಳನ್ನು ಕಟ್ಟಿ ರಾಣಿ ಫುಲ್ ಕೆಳಗೆ ಮೊಟ್ಟೆ ಇಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ಇದನ್ನು ನಾವು ಫುಲ್ ಕಟ್ ಮಾಡಿ ಸೂಪರಿಗೆ ಕೊಡ್ಬೋದು. ಇದೀಗ ಡಿಸೆಂಬರ್ ಲಾಸ್ಟ್ನಲ್ಲಿದ್ದೇವೆ ನಾವು. ಫೆಬ್ರವರಿ 15ಕ್ಕೆ ಇದನ್ನು ಸೂಪರಿಗೆ ಕೊಟ್ಟು ಒಂದು ರೌಂಡು ಜೇನು ತೆಗೆಯುವಾಗೆ ಆಗ್ಬೋದು ಬಹುಶಃ ಕುಟುಂಬ. ನೋಡಿ, ಒಂದು 4-5 ವರ್ಷಕ್ಕೊಮ್ಮೆ ತಾಯ್ಸೆಕ್ ಬ್ರೂಡ್ ಬಂದು ಕುಟುಂಬಗಳೆಲ್ಲ ಹೋಗ್ತದೆ ಸಾಮಾನ್ಯವಾಗಿ. ಅದಕ್ಕೆ ಒಂದು 4-5 ವರ್ಷಕ್ಕೊಮ್ಮೆ ನಾವು ಬರುವಾಗ ಸ್ವಲ್ಪ ಅದನ್ನು ಇಗ್ನೋರ್ ಮಾಡೋದು ಒಳ್ಳೆಯದು. ರೋಗವನ್ನು ಅದನ್ನು ತುಂಬ ಉಳಿಸಿಕೊಳ್ಳಲಿಕ್ಕೆ ನಾವು ಪ್ರಯತ್ನ ಮಾಡಿದರೆ ಅಷ್ಟು ಪ್ರಯೋಜನ ಆಗೋದಿಲ್ಲ. ಓಕೆ, ಇದನ್ನು ನಾವು ಮುಚ್ಚಿಬಿಡುವ ಈಗ. ನೋಡಿ, ಈಗ ಹರಿವೆ ಸೀಸನ್ ಅಲ್ಲ, ಒಂದು 2 ತಿಂಗಳು ಒಂದು 3 ದಿವಸಕ್ಕೊಮ್ಮೆ ಹರಿವೆ ಸಿಗ್ತದೆ. ಒಂದು 10 ಬಟ್ಟಿ ಅಡಿಗೆ ಒಂದು ಗೊಬ್ಬರ ಹಾಕಿ ಸ್ವಲ್ಪ ಮಣ್ಣು ಹಾಕಿ ಬೀಜ ಹಾಕಿಬಿಟ್ರೆ 3 ದಿವಸಕ್ಕೊಮ್ಮೆ ಒಂದು 2 ತಿಂಗಳು ಪಲ್ಯಕ್ಕೆ ಸಮಸ್ಯೆ ಇಲ್ಲ. ಧನ್ಯವಾದಗಳು, ನಮಸ್ಕಾರ.